ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಕಥೆಯಲ್ಲಿ ಸೀತೆಯನ್ನು ಪರಿತ್ಯಾಗ ಮಾಡಬೇಕು ಅಂತ ರಾಮ ನಿರ್ಧಾರ ಮಾಡಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದಲ್ಲಿ ರಾಜ್ಯಾಭಿಷೇಕದ ಬಳಿಕ ರಾಮ ಮಾಡಿದ ಕಾರ್ಯಗಳ ವರ್ಣನೆ ಹೀಗಿದೆ. ರಾಮ ಲಕ್ಷ್ಮಣನಿಗೆ ಹೇಳಿದ, ಯುವರಾಜನಾಗುವಂತ ನಿನ್ನ ಪಾದಕಮಲ ಸೇವೆಗಿಂತ ಬೇರೆ ನನಗೇನು ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಬೇರೆ ಯಾವುದನ್ನು ಅಪೇಕ್ಷೆಯೂ ಕೂಡ ಪಡೋದಿಲ್ಲ. ಹೀಗೆ ಅನೇಕ ಬಾರಿ ಒತ್ತಾಯ ಮಾಡಿದರೂ ಕೂಡ ಆ ಲಕ್ಷ್ಮಣ ಆ ಯುವರಾಜ ಪದವಿಯನ್ನು ಒಪ್ಪಲಿಲ್ಲ. ಯುವರಾಜ ಪದವಿಯನ್ನು ಒಪ್ಪದೇ ಇದ್ದಾಗ ಭರತನನ್ನ ಆ ಯುವರಾಜ ಪದವಿಯಲ್ಲಿ ಕೂಡಿಸಿದ. ನಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತುಮರ್ಹಸಿ ನಹೀದೃಶಃ ಕಶ್ಚಿದ್ ಅನುಗ್ರಹ ಕ್ವಚಿತ್ ತದೇವ ಮೇ ದೇಹಿ ತತಸ್ತದೈವ. ಬೇರೆ ಯಾವುದಾದ್ರೂ ಕಾರ್ಯದ ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡ್ರೆ ನಿನ್ನ ಪಾದಕಮಲಗಳ ಸೇವೆ ಮಾಡಲಿಕ್ಕೆ ನನಗೆ ಸಮಯ ಸಿಗಲಿಕ್ಕಿಲ್ಲ, ಮನಸ್ಸಿನ ಆನುಕೂಲ್ಯವೂ ಸಿಗಲಿಕ್ಕಿಲ್ಲ. ಅದಕ್ಕಾಗಿ ಪಾದ ಸೇವೆ ಮಾಡಲಿಕ್ಕೆ ಅವಕಾಶ ಏನಿದೆ, ಇದು ದೊಡ್ಡ ಅನುಗ್ರಹ, ನನಗೆ ಸಿಕ್ಕಂಥ ದೊಡ್ಡ ಅನುಗ್ರಹ. ಹಾಗಾಗಿ ನನ್ನನ್ನು ಅದೇ ಕೆಲಸಕ್ಕೆ ನಿಯುಕ್ತಗೊಳಿಸು ಅಂತ ಆತ ಕೇಳಿದ. ಅವನಿಗೇನು ಕಾರಣ ಇತ್ತು? ಲಕ್ಷ್ಮಣನಿಗೆ ಆ ಪಟ್ಟಾಭಿಷೇಕವನ್ನು ನಿರಾಕರಣೆ ಮಾಡಲಿಕ್ಕೆ ಕಾರಣಗಳೇನೇನು ಅಂದರೆ, ಆತನಿಗೆ ಇದ್ದಂಥ ಸಹಜವಾದಂಥ ವೈರಾಗ್ಯ, ಭಗವಂತನ ಪಾದ ಸೇವೆ ಮಾಡಬೇಕು, ಅದು ಬಿಟ್ಟು ಬೇರೆ ಯಾವುದೂ ನನಗೆ ಅವಶ್ಯಕತೆ ಇಲ್ಲ ಅಂತ ಆತನಿಗೆ ಅದೊಂದು ಕಾರಣ. ಅದಕ್ಕಾಗಿ ಭರತನಿಗೆ ಆ ಪಟ್ಟಾಭಿಷೇಕ ಮಾಡಿದ. ಪಟ್ಟಾಭಿಷೇಕ ಮಾಡಿ ಮುಂದಿನ ರಾಜ್ಯಭಾರವನ್ನು ಆತ ಮುಂದುವರಿಸಿದ. ಭೂಮಿ ಬ್ರಹ್ಮಲೋಕಕ್ಕೆ ಸಮಾನವಾಗಿತ್ತು ಆ ಕಾಲದಲ್ಲಿ. ಎಲ್ಲಿಯೂ ಧರ್ಮಲೋಪ ಆಗಲಿಲ್ಲ. ಎಲ್ಲರೂ ಸದ್ಗುಣ ಸಂಪನ್ನರಾಗಿದ್ದರು, ಸಕಲ ರೋಗಾದಿ ಮುಕ್ತರಾಗಿದ್ದರು, ಬಲಿಷ್ಠರಾಗಿದ್ದರು, ಬೇಕಾದಂಥ ಅಪೇಕ್ಷೆಗಳನ್ನೆಲ್ಲರೂ ಪಡ್ಕೊಳ್ತಿದ್ರು. ರೇಮೇತಯ ಸ ಪರಮಃ ಸ್ವರತೋಪಿ ನಿತ್ಯಂ ನಿತ್ಯೋನ್ನತ ಪ್ರಮದ ಭಾರ ಭೃತ ಸ್ವಭಾವ ಪೂರ್ಣೋಡು ರಾಜ ಸುವಿರಾಜಿತ ಸನ್ನಿಶಾಸು ದೀಪ್ಯನ್ ಅಶೋಕ ಮನಿಕಾಸು ಸುಪುಷ್ಪಿತಾಸು. ರಾಮ ಅಯೋಧ್ಯೆಯಲ್ಲಿದ್ದಾಗ ದೇವತೆಗಳು ಮತ್ತು ಸಾಮಂತರಾಜರು, ಉಳಿದ ಆಪ್ತೇಷ್ಟರು ಆತನನ್ನ ಬಂದು ಸೇವಿಸ್ತಿದ್ರು. ಏವಂ 13 ಸಹಸ್ರ ಮಸೌ ಸಮಾಸು ಪೃಥ್ವೀಂ ರರಕ್ಷ ವಿರಿಜಿತಾರಿ ರಮೋಘ ವೀರ್ಯ ಆನಂದ ಬಿಂದುರಿವ ಸಂದದಿಂದುರೇಶೋ ಲೋಕಸ್ಯ ಸಾಂದ್ರ ಸುಖ ವಾರಿರಪ್ರಮೇಯ. ಒಟ್ಟು 13,000 ವರ್ಷ ಕಾಲ ರಾಮ ರಾಜ್ಯ ಆಳಿದ. 11,000 ವರ್ಷ ರಾಜ್ಯ ಆಳಿದ ಅಂತ ರಾಮಾಯಣ ಮಹಾಭಾರತಾದಿಗಳಲ್ಲಿ ವರ್ಣನೆ ಇದೆ. ಇಲ್ಲಿ 13,000 ವರ್ಷ ಅಂತ ಹೇಳಿಟ್ಟಿದೆ. ಈ ವಿರೋಧವನ್ನು ಹೀಗೆ ಪರಿಹಾರ ಮಾಡಬೇಕಂತೆ. ಸೀತಾ ಸಮೇತನಾಗಿ 11,000 ವರ್ಷ ರಾಜ್ಯಭಾರ ಮಾಡಿದ. ಸೀತೆ ಅದೃಶ್ಯ ಆಳಿದ ಬಳಿಕ ಮತ್ತೆ 700 ವರ್ಷ ರಾಜ್ಯ ಆಳಿದ. ಹೀಗೆ ಈ ಎಲ್ಲವನ್ನು ಕಾಲ ಗಣನೆ ಮಾಡಿ ಹೇಳಿದ್ದು ಅಂತ ತಿಳ್ಕೊಳ್ಬೇಕು. ಈ ಎರಡೂ ರಾಜ್ಯಭಾರಗಳ ಅವಧಿಯನ್ನ ಸಂಕಲಿಸಿದರೆ 27 ದಿನಗಳಿಂದಾಗಿ ನಕ್ಷತ್ರದ ಮಾಸದ ಪ್ರಕಾರ, ಜ್ಯೋತಿಷದ ಒಂದು ಲೆಕ್ಕಾಚಾರ, ಆ ಲೆಕ್ಕಾಚಾರದ ಪ್ರಕಾರ 13,000 ವರ್ಷಗಳೇ ಆಗ್ತವೆ ಅಂತ. ಇದನ್ನು ಭಾಗವತನೂ ಅದನ್ನು ಸಮರ್ಥನೆ ಮಾಡಿದೆ, ಸ್ಕಂದ ಪುರಾಣನೂ ಕೂಡ ಅದನ್ನು ಸಮರ್ಥನೆ ಮಾಡಿದೆ. ನಕ್ಷತ್ರ ಮಾಸ ಗಣಿತಂ 13 ಸಹಸ್ರಕಂ ಅಂತ ಸ್ಕಂದ ಪುರಾಣನೂ ಕೂಡ ಅದನ್ನು ಹೇಳಿದೆ. ಆ ಲೆಕ್ಕದಲ್ಲಿ ಮಹಾಭಾರತ, ರಾಮಾಯಣ, ನಿರ್ಣಯ, ಹೀಗೆ ಇವುಗಳಲ್ಲಿ ಬರುವಂಥ ವ್ಯತ್ಯಾಸ ಏನಿದೆ ಅದನ್ನು ಹೊಂದಿಸ್ಕೊಳ್ಬೇಕು. ನಕ್ಷತ್ರ ಮಾಸದ ಪ್ರಕಾರ ಹೇಗೆ ದಿನಗಳ ಗಣನೆ ಅಂತ ಅನ್ನೋದು ಮಾಹಿತಿ ನನಗೇನಿಲ್ಲ. ಒಂದು ಪ್ರತ್ಯೇಕವಾಗಿ ಮತ್ತೊಂದು ಬಾರಿ ಎಲ್ಲಾದರೂ ಹೇಳ್ತೇನೆ. ಆ ಸೀತಾದೇವಿಯಲ್ಲಿ ಕುಶ, ಲವ ಅನ್ನುವಂಥ 2 ಮಕ್ಕಳನ್ನ ಆತ ಹುಟ್ಟಿಸಿದ. ಇಂದ್ರನ ಅಂಶ ಸಂಭೂತನಾದವನು ಕುಶ, ಅಗ್ನಿಯ ಅಂಶ ಸಂಭೂತನಾದವನು ಲವ. ಈ 2
ಬಲಿಷ್ಠರಾದಂಥ ಮಕ್ಕಳನ್ನ ಹುಟ್ಟಿಸಿದ. ಅವ್ರನ್ನ ಆ ಮಕ್ಕಳು ಹುಟ್ಟಿದ್ದು ಸೀತಾ ಪರಿತ್ಯಾಗದ ಬಳಿಕ. ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಇವೆಲ್ಲರಲ್ಲಿ ಬರುವಂತೆ. ತಾತ್ಪರ್ಯ ನಿರ್ಣಯದಲ್ಲಿ ಇನ್ನೂ ಸೀತಾ ಪರಿತ್ಯಾಗದ ವರ್ಣನೆ ಮಾಡಿಲ್ಲ. ಅದಕ್ಕಿಂತ ಮೊದಲೇ ಆ ಮಕ್ಕಳ ಜನನ ಆಗಿದ್ದನ್ನ ವರ್ಣನೆ ಮಾಡ್ತಾರೆ. ಅದಕ್ಕೇನು ಕಾರಣ ಅಂತಂದ್ರೆ, ರಾಮ ಸೀತೆಯರ ದಾಂಪತ್ಯ ಏನಿತ್ತು ಅದು ಸಫಲ ಆಯಿತು ಅಂತ ತೋರಿಸೋದಕ್ಕಾಗಿ ಮೊದಲೇ ವರ್ಣನೆ ಮಾಡಿದ್ರು. ವಿರಹದ ವರ್ಣನೆ, ತ್ಯಾಗದ ವರ್ಣನೆ ಆಮೇಲೆ ಮುಂದೆ ವರ್ಣನೆ ಮಾಡ್ತಾರೆ. ರಾಮನಿಗೆ ಕುಶಲವರು, ಭರತನಿಗೆ ಪುಷ್ಕರ ಮತ್ತು ತಕ್ಷ ಅಂತ ಇಬ್ಬರು ಮಕ್ಕಳು, ಲಕ್ಷ್ಮಣನಿಗೆ ಅಂಗದ ಮತ್ತು ಚಿತ್ರಕೇತು, ಶತ್ರುಘ್ನಿಗೆ ಸುಬಾಹು ಮತ್ತು ಶತ್ರುಘಾತಿ ಅಂತ ಮಕ್ಕಳು. ಹೀಗೆ ಅವರ ರಾಮ ಲಕ್ಷ್ಮಣಾದಿ ಸಹೋದರರೇನಿದ್ರು ಆ ಸಹೋದರರ ದಾಂಪತ್ಯದ ಮತ್ತು ಅವರ ಮಕ್ಕಳ ವರ್ಣನೆಯನ್ನು ಇಲ್ಲಿ ಶ್ರವಣ ಮಾಡಿದ್ವಿ. ಮುಂದೆ ಆನಂದ ರಾಮಾಯಣದಲ್ಲಿ ಈ ಜನನ ಕಾಂಡಕ್ಕೆ ಸಂಬಂಧಪಟ್ಟಂತೆ ಮತ್ತು ಸೀತಾ ಪರಿತ್ಯಾಗಕ್ಕೆ ಸಂಬಂಧಪಟ್ಟಂತೆ, ಸೀತಾ ಪರಿತ್ಯಾಗದ ಹಿನ್ನೆಲೆಯಾಗಿ, ಸೀತಾ ಪರಿತ್ಯಾಗ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಅನಿವಾರ್ಯವಾಗಿ ಮಾಡಿದಂಥ ಒಂದು ಪರಿಸ್ಥಿತಿ. ಆದರೆ ಆನಂದ ರಾಮಾಯಣದಂತೆ ಆತ ಬಹಳಷ್ಟು ಆಲೋಚನೆ ಮಾಡಿ ಸೀತೆ, ರಾಮ, ಲಕ್ಷ್ಮಣ, ಕೌಸಲ್ಯ ಮತ್ತು ಸ್ವಯಂ ಜನಕನೂ ಕೂಡ ಪರಸ್ಪರ ಆಲೋಚನೆ ಮಾಡಿದಂಥ ಒಂದು ನಾಟಕೀಯವಾದ ಪರಿಸ್ಥಿತಿ ಆನಂದ ರಾಮಾಯಣದಲ್ಲಿ. ಆ ಜನ್ಮಕಾಂಡದ ಮೊದಲನೇ ಸರ್ಗದಲ್ಲಿ ರಾಮ ಆ ಉಪವನದಲ್ಲಿ ವಿಹಾರ ಮಾಡಿದ್ರ ವರ್ಣನೆ ಇದೆ. ಏಕದಾ ರಘುವೀರಸ್ತು ಸೋಂತರವತ್ನೀಂ ವಿದೇಹಜಾಂ, ಸೀತೆ ಗರ್ಭಿಣಿಯಾಗಿದ್ದಾಳೆ ಎನ್ನುವ ಸಮಾಚಾರವನ್ನು ಅವನು ತಿಳ್ಕೊಂಡ, ನಾನಾ ಥರದ ದಾನಗಳನ್ನು ಮಾಡಿದ. ವಸಿಷ್ಠೇನ ಪುಂಸವನ ಸಂಸ್ಕಾರಂ ವಿಧಿಪೂರ್ವಕಂ, ಪುಂಸವನ ಸಂಸ್ಕಾರವನ್ನು ವಸಿಷ್ಠರ ಮೂಲಕ ಮಾಡಿಸಿದ. ಅಥ ಮಾಸೆ ದ್ವಿತೀಯೆ, ಎರಡನೇ ತಿಂಗಳಿನಲ್ಲಿ ಪುಂಸವನ ಸಂಸ್ಕಾರ ಮಾಡಿಸಿದ. ಜನಕ ಮತ್ತು ಆತನ ಪತ್ನಿ ಸುಮೇಧ ಅವರಿಬ್ಬರನ್ನು ಕರೆಸಿದ. ಅವನು ಜನಕ ಬಂದು ನಾನಾ ಥರದ ಉಡುಗೊರೆಗಳನ್ನು, ಕಾಣಿಕೆಗಳನ್ನು ರಾಮನಿಗೆ ಕೊಟ್ಟ. ಅಲ್ಲಿಂದ ಮತ್ತೆ ಮಿಥಿಲಾ ನಗರಕ್ಕೆ ಆತ ಹೊರಟು ಹೋದ. ಒಮ್ಮೆ ಅವಳು ಸೀತೆ ಹೀಗೊಂದು ಅಪೇಕ್ಷೆಯನ್ನು ತೋಡ್ಕೊಂಡು, ಮಮೇಚ್ಛಾ ರಾಮ ಮಮೇಚ್ಛಾ ಆರಾಮ ಮಧ್ಯೆ ಅದ್ಯ ರಂತುಮಸ್ತಿ, ನಿನ್ನ ಜೊತೆಗೆ ನಾನು ಉಪವನದಲ್ಲಿ ವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಹೀಗೊಂದು ಅಪೇಕ್ಷೆ ಬಂದಿದೆ ಅಂದಳು ಅವಳು. ರಾಮ ಅವಳ ಅಪೇಕ್ಷೆಯನ್ನು ಒಪ್ಪಿ ಅದರಂತೆ ಅವಳನ್ನ ಉಪವನದಲ್ಲಿ ಸಂಚಾರ ಮಾಡಲಿಕ್ಕೆ ಕರೆದುಕೊಂಡು ಹೋದ. ಅದಕ್ಕಿಂತ ಮೊದಲು ವಿಸ್ತಾರವಾದಂಥ ವ್ಯವಸ್ಥೆಯನ್ನೆಲ್ಲ ಲಕ್ಷ್ಮಣನ ಮೂಲಕ ಮಾಡಿಸಿದ. ಲಕ್ಷ್ಮಣ ವ್ಯವಸ್ಥೆ ಎಲ್ಲ ಸಿದ್ಧವಾಗಿದೆ, ನೀನಿನ್ನು ಉಪವನದ ವಿಹಾರಕ್ಕೆ ಬರಬೇಕು ಅಂತ ಹೇಳಿದ ಮೇಲೆ ರಾಮ ಅಲ್ಲಿಗೆ ವಿಹಾರಕ್ಕೆ ಹೋದ ಆ ಸೀತೆಯ ಜೊತೆಗೂಡಿ. ಕ್ವಚಿಚ್ಚ ಚಲದಲೈರುಚ್ಚೈ ಕ್ವಚಿತ್ ಕಾಂಚನ ಕೇತಕೈ ಕೃತಮಾಲೈ ರಕ್ತಮಾಲೈ ಶೋಭಮಾನಂ ಕ್ವಚಿತ್ ಕ್ವಚಿತ್. ಕೆಲವು ಬಾರಿ ನದಿಯಲ್ಲಿ ದೋಣಿಯಲ್ಲಿ ವಿಹಾರ ಮಾಡಿದ, ಕೆಲವೊಂದು ಬಾರಿ ಉಪವನದಲ್ಲಿ ವಿಹಾರ ಮಾಡಿದ, ಕೆಲವೊಂದು ಬಾರಿ ಸೌಧದಲ್ಲಿ ವಿಹಾರ ಮಾಡಿದ. ಹೀಗೆ ಆ ಸೀತೆಯ ಅಪೇಕ್ಷೆಯನ್ನು ಈಡೇರಿಸೋದಕ್ಕಾಗಿ ನಾನಾ ರೀತಿಯಾದ ಲೀಲೆಗಳನ್ನು ಅವನು ಪ್ರದರ್ಶನ ಮಾಡಿದ. ರಾಮಸ್ತಾಂ ರಂಜಯಾಮಾಸ ಸಾಪಿ ರಾಮಂ ಸ್ವರೀರಯ, ಷಷ್ಠೇ ಮಾಸೆ ತಥಪ್ರಾಪ್ತೆ ಸೀತೆಯ ರಾಘವೋ ಮುದ, ಸೀಮಂತೋನ್ನಯನಂ ಚೈವ ವಸಿಷ್ಠೇನ ಚಕಾರಸಃ. 6ನೆಯ ತಿಂಗಳು ಬಂದಾಗ ಸೀಮಂತೋನ್ನಯನ ಸಂಸ್ಕಾರ ಮಾಡಿದ ಆ ವಸಿಷ್ಠದ ಮೂಲಕ. ಮತ್ತೊಮ್ಮೆ ಸುಮೇಧ ಮತ್ತು ಜನಕ ಇವರಿಬ್ಬರನ್ನು ಕರೆಸಿದ. ಜಾನಕೀಂ ಪೂಜಯಾಮಾಸುಹು ತಾಸ್ಸರ್ವಾಹ ಪಾರ್ಥಿವ ಸ್ತ್ರೀಯ. ಬಂದ ರಾಜರ, ಸಾಮಂತ ರಾಜರ, ಆಪ್ತೇಷ್ಟರ ಪತ್ನಿಯರೆಲ್ಲ ಸೀತೆಯನ್ನು ಸನ್ಮಾನಿಸಿ 1 ತಿಂಗಳು ಅಲ್ಲಿ ವಾಸ ಮಾಡಿ ಮತ್ತೆ ತಮ್ಮ ಪ್ರದೇಶಕ್ಕೆ ಅವರು ಹೊರಟು ಹೋದರು. ಮುಂದೊಮ್ಮೆ ಈ ಘಟನೆಯ ವರ್ಣನೆ ಇದೆ. ಸೀತೆ, ಸುಮೇಧ, ಜನಕ ಇವರೆಲ್ಲ ಇದ್ದಾಗಲೇ ರಾಮ ಹೀಗೊಂದು ಮಾತನ್ನು ಹೇಳಿದ, ನಾನು ಸೀತೆಯನ್ನು ಯಾವತ್ತೂ ಕೂಡ ಬಿಟ್ಟಿರಲಾರೆ ಅಂತ ಒಂದು ಘನಿಷ್ಠವಾದಂಥ ಸಂಬಂಧ ನಮ್ಮ ನಡುವೆ ಇದೆ. ಅಧುನಾ ಜಾನಕೀಂ ದೃಷ್ಟ ಕಾಮೋ ಮೀತೀವ ಬಾಧತೆ. ಆದರೆ ಯಾವತ್ತೂ ನಾನು ಅವಳ ಜೊತೆ ಇರ್ಲಿಕ್ಕೆ ಸಾಧ್ಯ ಇದೆ. ಈಗ ಅವಳು ಗರ್ಭಿಣಿಯಾಗಿರೋದ್ರಿಂದ 5ನೇ ತಿಂಗಳ ಬಳಿಕ ನಾನು ಅವಳ ಜೊತೆ ಇರುವಂತಿಲ್ಲ.
ಅದಕ್ಕಾಗಿ ನಾನು ಅವಳು ಬೇರ್ಪಟ್ಟು ಇರಬೇಕಾದದ್ದು ಈಗಿನ ಅವಶ್ಯಕತೆ ಇದೆ. ಅದಕ್ಕಾಗಿ ಇಲ್ಲೊಂದು ಉಪಾಯವನ್ನು ನಾವು ಮಾಡಬೇಕಾಗಿದೆ. ನೀನೇನು ಆಲೋಚನೆ ಮಾಡಿದ್ದು ಹೇಳು ಅಂತ ಮಾವನನ್ನು ಕೇಳಿದ. ಮತ್ತು ಚೇತ್ಪ್ರೇಷಣೀಯ ಸೀತೆಯಂ ಮಿಥಿಲಾಂ ಪ್ರತಿವೈಮಯ, ಸೀತೆಯನ್ನ ಮಿಥಿಲಾ ನಗರಕ್ಕೆ ಕಳಿಸ್ಕೊಡ್ಬೇಕು ಅಂತ ಆಲೋಚನೆ ಏನಾದರೂ ಮಾಡಿದರೆ, ತವರು ಮನೆಗೆ ಕಳಿಸ್ಕೊಡ್ಬೇಕು ಅಂತ ಆಲೋಚನೆ ಮಾಡಿದರೆ, ಮತ್ತೆ ಯಾವಾಗಾದರೂ ತವರು ಮನೆಗೂ ಕೂಡ ಸೀತೆಯನ್ನು ನೋಡ್ಲಿಕ್ಕಾಗಿ ಹೋಗಬೇಕು ಅನ್ನುವಂಥ ಅಪೇಕ್ಷೆ ನನಗೆ ಬರಬಹುದು. ಅದರಂತೆ ನಾನು ಕಾರ್ಯಪ್ರವೃತ್ತನೂ ಕೂಡ ಆಗಿಬಿಡಬಹುದು. ಅದಕ್ಕಾಗಿ ಕೆಲವು ಕಾಲ ಸೀತೆಯ ಜೊತೆಗೆ ನನಗೆ ಪೂರ್ಣವಾದಂತಹ ವಿಯೋಗ ಇರಬೇಕು, ಅವಳನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಗಬಾರ್ದು. ಅಂಥದ್ದೊಂದು ಉಪಾಯವನ್ನು ಆಲೋಚನೆ ಮಾಡುವ. ಮತ್ತು ನಾನು ಕೂಡ ಅದನ್ನು ಆಲೋಚನೆ ಮಾಡ್ತೇನೆ. ಏನು ಆಲೋಚನೆ ಮಾಡಿದ್ದೇನೆ ಈಗಾಗಲೇ ಅಂತಂದರೆ, ಲೋಕ ಅಪವಾದ ಭೀತ್ಯಾಹಂ ರಜಕೋಕ್ತ ಛಲಾದತಿ, ಲೋಕಾಪವಾದ ಬಂದಿದೆ ಅನ್ನೋ ನೆಪವನ್ನು ಇಟ್ಕೊಂಡು ಆ ಅಗಸರವನು ಏನು ಮಾತನ್ನು ಹೇಳುವವನು ಇದ್ದಾನೆ ಅದನ್ನು ನೆಪವಾಗಿಟ್ಕೊಂಡು ನಾನು ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಆ ಸೀತೆಯನ್ನು ಪರಿತ್ಯಾಗ ಮಾಡಿಬಿಡ್ತೇನೆ. ಅದಕ್ಕಾಗಿ ನಾನು ಅವಳಿಂದ ದೂರ ಇದ್ದುಕೊಂಡು ಅಯೋಧ್ಯೆಯಲ್ಲಿ ಇರ್ತೀನಿ, ಅವಳು ವಾಲ್ಮೀಕಿ ಆಶ್ರಮದಲ್ಲಿರಲಿ. ಅದಕ್ಕಾಗಿ ನೀನೇನು ಮಾಡಬೇಕು, ನೀವು ಅತ್ತೆ ಮಾವಂದಿರಿಬ್ಬರು ಏನು ಮಾಡಬೇಕು ಅಂದರೆ, ಸುಮೇಧಾಳ ಜೊತೆಗೆ ಆ ವಾಲ್ಮೀಕಿ ಆಶ್ರಮಕ್ಕೆ ಹೋಗು. ಅಲ್ಲಿ ಅವಳು 5 ವರ್ಷ ಕಾಲ ವಾಸ ಮಾಡಲಿ ಸೀತೆ. ಜನಕ ಸುಮೇಧ ಅವರಿಬ್ಬರು ಕೂಡ ಅದನ್ನು ಒಪ್ಕೊಂಡ್ರು, ಸೀತೆಯು ಕೂಡ ಅದನ್ನು ಒಪ್ಕೊಂಡ್ಳು. ಮುಂದೆ ಜನಕ ಮಿಥಿಲಾ ರಾಜ್ಯಕ್ಕೆ ಹೋಗಿ ಬಂದು ಅಲ್ಲಿ ಆಡಳಿತ ವ್ಯವಸ್ಥೆಯನ್ನು ನೋಡಿ ಅಲ್ಲೊಬ್ಬ ಮಂತ್ರಿಯನ್ನಿಟ್ಟು ಮರಳಿ ಬಂದ, ವಾಲ್ಮೀಕಿ ಆಶ್ರಮಕ್ಕೆ ಬಂದ. ಆ ವಾಲ್ಮೀಕಿ ಆಶ್ರಮದಲ್ಲಿ ಆ ಸೀತೆಯ ವೈಭವಕ್ಕೆ ಉಚಿತವಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದರು. ಏವಂ ಮನೋಹರಂ ಗೇಹಂ ಸೀತಾರ್ಥಂ ಜನಕ ಅಕರೋತ್, ಜನಕ ತಾನೇ ಮುಂದೆ ನಿಂತು ಅವಳಿಗೆ ಬೇಕಾದಂಥ ವಸತಿಯನ್ನೆಲ್ಲ ಏರ್ಪಡಿಸಿಕೊಟ್ಟ. ಅಲ್ಲಿ ಬಂದಂಥ ವಾಲ್ಮೀಕಿಗೆ ಜನಕ ರಾಮನ ಸಂಚನ್ನೆಲ್ಲ ರಾಮನ ಆಲೋಚನೆಯನ್ನೆಲ್ಲ ವಿಸ್ತಾರವಾಗಿ ಹೇಳಿದ. ಮುನಿಶ್ಚಾಪ್ಯತಿ ಸಂತುಷ್ಟ ಮೇನೇ ಸ್ವತಪಸ ಫಲಂ, ಆ ಮುನಿಗೆ ಬಹಳ ಸಂತೋಷ ಆಯಿತು. ಅವನೇನಂತ, ಇದು ನನ್ನ ತಪಸ್ಸಿನ ಫಲ. ಸೀತೆಯಲ್ಲಿ ಇರ್ತಾಳೆ ಇಷ್ಟು ದಿವಸ ಅಂತಂದ್ರೆ, ಇಷ್ಟು ವರ್ಷ ಕಾಲ ಅಂದ್ರೆ ನನ್ನ ತಪಸ್ಸು ಸಫಲ ಆಯಿತು ಅಂದ್ಕೊಂಡ. ಮುಂದೆ ರಾಮ ಒಮ್ಮೆ ಕೌಸಲ್ಯ ಜೊತೆಗೆ ಮಾತಾಡ್ತಿದ್ದಾಗ ಅವಳೊಂದು ಸೀಮೋಲ್ಲಂಘನಾರ್ಥಂ ಶೀಘ್ರಂ ಪ್ರೇಷಯ, ಇನ್ನು ಅವಳು ನಿನ್ನ ಜೊತೆ ಇರುವಂತಿಲ್ಲ, ಅವಳನ್ನ ಈ ಗಡಿ ದಾಟಿಸಿ ಕಳಿಸು ಅಂತ ಹೇಳಿದ್ಲು. ಆ ರಾಮ ಅವಳ ಮಾತನ್ನು ಕೇಳಿದ, ಲಕ್ಷ್ಮಣನನ್ನು ಕರೆಸ್ಕೊಂಡ. ಆ ಕೌಸಲ್ಯ ಎದುರಿಗೆ, ಲಕ್ಷ್ಮಣನ ಎದುರಿಗೇನೆ ತಾನೇನು ಆಲೋಚನೆ ಮಾಡಿದ್ದೇನೆ ಅಂತ ಅನ್ನೋದನ್ನೆಲ್ಲ ಹೇಳಿದ. ಇಂಥ ಒಂದು ಆಲೋಚನೆ ಮಾಡಿದ್ದೇನೆ ಅಂತ ಹೇಳಿದ. ತಸ್ಮಾತ್ ಕೃತೋಯಂ ನಿರ್ಬಂಧ ಸತ್ಯಂ ವಿದ್ಧಿ ಮನೋರಮೆ. ಮುಂದೆ ಸೀತೆಯ ಬಳಿಗೆ ಬಂದ, ಅವಳನ್ನು ಕೂಡ ಈ ರೀತಿಯಾಗಿ ಹೇಳಿದ, 5 ವರ್ಷ ಕಾಲ ನೀನು ಅಲ್ಲಿ ಇರುವವಳಿದ್ದೆ, 5 ವರ್ಷದ ಬಳಿಕ ಮತ್ತೆ ನೀನು ನನ್ನ ಸಮೀಪಕ್ಕೆ ಬರ್ತೀನಿ. ಇದು ಯಾತಕ್ಕೆ ಅಂದರೆ, ಲೋಕಾನಾಂ ಪ್ರತ್ಯಯಾರ್ಥಂ, ಜನ ನನ್ನನ್ನು ನಂಬುವಂತಾಗಬೇಕು. ಆಡಳಿತಗಾರನಾದಂಥ ರಾಜನಾದಂಥ ನಾನು ಸರಿಯಾದಂಥ ಮಾರ್ಗದಲ್ಲಿರಬೇಕು. ಅದಕ್ಕಾಗಿ ಈ ಒಂದು ಆಲೋಚನೆ ನಾನು ಮಾಡಿದ್ದೇನೆ. ಮುಂದೆ ನೀನೇನು ಮಾಡಬೇಕು ಅಂತಂದರೆ, ಭೂಮೇರ್ ವಿವರ ಮಾರ್ಗೇಣ ಸ್ಥಿತ್ವಾ ಸಿಂಹಾಸನೋಪರಿ ಯದಾ ಗಚ್ಚತಿ ಪಾತಾಳಂ. ನಾನು ಶುದ್ಧಳಾಗಿದ್ದೇನೆ, ನಾನು ಶುದ್ಧಳಾಗಿದ್ದು ಹೌದಾದರೆ ಈ ಭೂಮಿ ಬಾಯಿ ಬಿಟ್ಟು ನನ್ನನ್ನು ಸ್ವೀಕಾರ ಮಾಡಲಿ ಅಂತ ಪೃಥ್ವಿ ಕೇಳ್ಕೊಳ್ತಾಳೆ, ಈ ಸೀತೆ ಕೇಳ್ಕೊತಾಳೆ. ಆಗ ಸಿಂಹಾಸನ ಸಮೇತರಾದಂಥ ಸೀತೆ ಭೂಮಿಯ ಒಳಭಾಗಕ್ಕೆ ಹೋಗಿಬಿಡ್ತಾಳೆ. ಅದು ನಿಮ್ಗೆ ಗೊತ್ತಿದ್ದ ಕಥೆ. ಆಗ ನಾನು ರಾಮ ಹೇಳಿದ, ಆ ಭೂಮಿಯನ್ನು ಸ್ತೋತ್ರ ಮಾಡ್ತೇನೆ, ಸೀತೆಯನ್ನು ಹೊರಗೆ ತಂದುಕೊಡು ಅಂತ. ಅವಳು ಕೇಳದೇ ಇದ್ದಾಗ ಭೀಷೆ ಇತ್ತು, ಅವಳನ್ನು ಹೆದರಿಸ್ತೇನೆ, ಅವಳನ್ನು ಮತ್ತೆ ನಿನ್ನನ್ನು ನಾನು ಸ್ವೀಕಾರ ಮಾಡ್ತೇನೆ, ನಿನ್ನನ್ನು ಮತ್ತೆ ನಿನ್ನ ಮಕ್ಕಳನ್ನು ಸ್ವೀಕಾರ ಮಾಡ್ತೇನೆ. ಮತ್ತಸ್ವೇಗ ಕುಶೋ ಜ್ಯೇಷ್ಠ, ಲವಕುಶರು ಅಂತ ಅಂತೇವೆ ನಾವು, ಲವನೇ ದೊಡ್ಡವನೇನೋ ಅಂತ ಹೇಳ್ತೀವಿ, ಕುಶನೇ ಜ್ಯೇಷ್ಠ. ನಿರ್ಣಯನೂ ಹಾಗೆ ಹೇಳಿತು, ಆನಂದರಾಮಾಯಣನೂ ಹಾಗೆ ಹೇಳ್ತದೆ. ಮುನಿಯ ತಪಃಪ್ರಭಾವದಿಂದ ಇವರಿಬ್ಬರು ಹುಟ್ಟುತ್ತಾರೆ. ಮೊದಲನೇವನು ಕುಶ, ಆಮೇಲಿನವನು ಲವ. ನಿನ್ನ ಅಪ್ಪನಾದ ಜನಕ ಮತ್ತು ಸುಮೇಧ ಈಗಾಗಲೇ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿದ್ದಾರೆ. ಅವರು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಮತ್ತು ಈಗ ನೀನೇನು ಮಾಡಬೇಕಂದ್ರೆ, ಸಾತ್ವಿಕೀತ್ವಂ ಯಥಾಪೂರ್ವಂ ದಂಡಕೆ ಗೌತಮೀತತೆ,
ಹಿಂದೆ ಸಾತ್ವಿಕ ಸೀತೆ, ರಾಜಸ ಸೀತೆ, ತಾಮಸ ಸೀತೆ ಅಂತ 3 ರೂಪಗಳನ್ನು ತಾಳಿಕೆಯಲ್ಲ, ಅದರಂತೆ ಮತ್ತೊಂದು ಸಾತ್ವಿಕ ರೂಪದಿಂದ ವಾಮಾಂಗಿಯ ಸ್ಥಿತ, ನನ್ನ ಎಡಭಾಗದಲ್ಲಿ ನೀನು ಇರು. ಮತ್ತು ವಾಲ್ಮೀಕಿ ಆಶ್ರಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ತಮೋಗುಣ ರಜೋಗುಣ ಮಿಶ್ರವಾದಂತಹ ನಿನ್ನ ರೂಪವನ್ನು ಸ್ವೀಕಾರ ಮಾಡು, ಆ ರೂಪದಿಂದ ಅಲ್ಲಿರು. ನೀನು ಅಲ್ಲಿದ್ದಾಗಲೂ ಕೂಡ ನಾನು ಯಾವಾಗಾದ್ರೂ ಬಂದು ನಿನ್ನನ್ನು ಭೇಟಿಯಾಗ್ತೇನೆ. ತಮೋಗುಣ ರಜೋಗುಣ ಭೂಯಿಷ್ಠವಾದಂಥ ನಿನ್ನ ರೂಪಕ್ಕೂ ಕೂಡ ನನ್ನಿಂದ ವಿಯೋಗ ಇದೆ ಅಂತ ತಿಳ್ಕೊಳ್ಬೇಡ. ನೀನು ಅಲ್ಲಿದ್ದಾಗಲೂ ನಾನು ರಹಸ್ಯವಾಗಿ ಬಂದು ನಿನ್ನನ್ನು ನೋಡ್ತೇನೆ. ರಾಮನ ಮಾತನ್ನು ಕೇಳಿ ಸೀತೆ ತನ್ನ 2 ರೂಪಗಳನ್ನು ಪ್ರದರ್ಶನ ಮಾಡಿದ್ಲು. ರಜಸ್ತಮೋಮಯಿಯಾದ ರೂಪ ಒಂದು, ಅದನ್ನ ಛಾಯಾ ಅಂತ ಕರೀತಾರೆ. ಹಿಂದಿಂದ ಹಾಗೇ ಬಂದಿತ್ತು, ಛಾಯಾ ಸೀತೆ ಅದು. ರಾಘವಸ್ಯ ವಾಮಾಂಗೆ ಸತ್ವರೂಪಾಲಯಂ ದದವು, ಸತ್ವ ಗುಣಭೂಯಿಷ್ಠವಾದ ತನ್ನ ರೂಪವನ್ನು ಸ್ವೀಕಾರ ಮಾಡಿ ರಾಮನ ಎಡಭಾಗದಲ್ಲಿ ಲೀನಳಾದಳು. ಸತ್ವಗುಣ ರಜೋಗುಣ ತಮೋಗುಣ ಭೂಯಿಷ್ಠವಾದ ರೂಪವನ್ನು ಹಾಗೆ ಅಂತಃಪುರದಲ್ಲಿ ಇಟ್ಟಿದ್ದರು. ಆ ರಾಮನನ್ನು ಪರಿತ್ಯಾಗ ಮಾಡಿ ಹೋದ ರೂಪ ಅದೇ ರೂಪವಾಗಿತ್ತು, ರಜೋಗುಣ ತಮೋಗುಣ ಭೂಯಿಷ್ಠವಾದ ರೂಪ. ಒಂದು ಸಂದರ್ಭದಲ್ಲಿ ಆನಂದ ರಾಮಾಯಣದಲ್ಲಿ ಈ ಕಥೆ ಈಗ ಬರಬೇಕಾಗಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ನಿನ್ನೆ ಬಂದಾಗಿತ್ತು. ಕಥಾ ಪ್ರಸಂಗ ಪಪ್ರಚ್ಛ ರಾಮೋ ವಿಜಯ ನಾಮಕಂ, ವಿಜಯ ಅನ್ನುವಂಥ ತನ್ನ ಸ್ನೇಹಿತನನ್ನೊಬ್ಬರನ್ನು ಕೇಳಿದ ರಾಮ. ಆ ಸ್ನೇಹಿತರು ಪರಸ್ಪರ ಮಾತಾಡ್ತಿದ್ರು, ನಾನಾ ಥರದ ಹಾಸ್ಯ ಪ್ರಸಂಗಗಳನ್ನು ಹೇಳಿ ರಾಮನನ್ನು ರಂಜನೆ ಮಾಡ್ತಾ ಇದ್ರು. ಪೌರರು, ಜಾನಪದರು, ಪೌರರು ಅಂದರೆ ನಗರದಲ್ಲಿದ್ದವರು, ಜಾನಪದರು ಅಂದರೆ ಹಳ್ಳಿಯಲ್ಲಿದ್ದವರು, ಅವರೆಲ್ಲ ನನ್ನ ಬಗ್ಗೆ ಏನನ್ನು ಮಾತಾಡ್ತಿದ್ದಾರೆ, ಕೆಟ್ಟದನ್ನಾಗಲಿ ಅಥವಾ ಒಳ್ಳೆಯದನ್ನಾಗಲಿ ಅವರು ಮಾತಾಡ್ತಿರೋದನ್ನೆಲ್ಲವನ್ನೂ ನನಗೆ ವರದಿ ಮಾಡುವಂತ ರಾಮ ಅವರನ್ನು ಕೇಳಿದ. ಸೀತೆಯ ಬಗ್ಗೆ, ನನ್ನ ಬಗ್ಗೆ, ಕೈಕೈಯ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಆನೆ ಇಟ್ಟು ಹೇಳ್ತಿದ್ದೇನೆ ಹೆದರಬೇಡ ಅಂತ ಒತ್ತಾಯ ಮಾಡಿದ ರಾಮ. ಆ ವಿಜಯ ರಾಮನ ಕೀರ್ತಿಯನ್ನೆಲ್ಲ ಅವರು ವರ್ಣನೆ ಮಾಡ್ತಿದ್ದಾರೆ. ಆದರೆ ಒಂದೇ ವಿಷಯ ಏನಂದ್ರೆ, ಅಮರ್ಷಂ ಪೃಷ್ಠಸತ್ವ ಸ್ವವೇಶ್ಮ ಪ್ರತ್ಯಪಾದಯತ್. ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದ, ರಾವಣನನ್ನೇನೋ ರಾಮ ಕೊಂದ, ಆದರೆ ಆ ಸೀತೆಗೆ ಬಂದಂಥ ಕಳಂಕವನ್ನ ಈತ ಸಹನ ಮಾಡಿಕೊಂಡ ರಾಮ. ಅದನ್ನು ಜೀರ್ಣ ಮಾಡಿಕೊಂಡು ಅದನ್ನು ತನ್ನ ಮನಸ್ಸಿನಲ್ಲಿ ಹುದುಗಿಸಿ ಇಟ್ಕೊಂಡು ಅವಳನ್ನು ಮನೆಗೆ ಕರ್ಕೊಂಡು ಬಂದ್ಬಿಟ್ಟ. ಯಾದೃಗ್ಭವತಿ ವೈ ರಾಜ ತಾದೃಶ್ಯೋ ನಿಯತಾ ಪ್ರಜಾ, ಪ್ರಜೆಗಳು ಹೇಗಿರ್ತಾರೋ ಅದರಂತೆ ರಾಜ ಇರ್ತಾರೆ ಅಂತಂದು ಈಗಿನ ಕಾಲ. ಆದರೆ ಆವಾಗ ರಾಜನಾದವನು ತಾನು ಧಾರ್ಮಿಕನಾಗಿದ್ದು ಪ್ರಜೆಗಳಿಗೆ ಧರ್ಮ ಮಾರ್ಗವನ್ನು ತೋರಿಸಬೇಕು, ಹೀಗೆ ಜನ ಮಾತಾಡ್ಕೊಳ್ತಿದ್ದಾರೆ ಅಂದ ಅವನು, ಆ ವಿಜಯ ಅನ್ನೋವನು. ಅದು ಅಲ್ಲದೆ ಇನ್ನೊಂದು ಘಟನೆ ಇದೆ ಕೇಳು ಅಂತ ಆ ಅಗಸನ ವೃತ್ತ ಅಂತ ಹೇಳಿದ. ಅನ್ಯತ್ ಕಿಂಚಿತ್ ಪ್ರವಕ್ಷ್ಯಾಮಿ ಸಾಂಪ್ರತಂ ಜನಕೋದಿತಂ ದುರ್ಮಾರ್ಗಗಾಂ ಸ್ವರಜಕೀಂ ಭಾರ್ಯಾಂ ಕ್ರೋಧವಶೇನ ಸಹ.